ಈ ಭೀಮನರಿ ಗುಡ್ಡ ಇದೆಯಲ್ಲ, ಇದು ಸಮುದ್ರ ಮಟ್ಟದಿಂದ 636 ಮೀಟರಷ್ಟು ಎತ್ತರ ಇದೆ. ನೀವೇನಾದ್ರು ಸಿರ್ಸಿಗೆ ಬಂದು ಈ ಪ್ಲೇಸ್ ಮಿಸ್ ಮಾಡಿದ್ರಿ ಅಂದರೆ ಪಕ್ಕಾ ನೀವು ಬೇಜಾರು ಮಾಡ್ಕೊಂತೀರ. ಗೈಸ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಖತ್ತಾಗಿದೆ ಪ್ಲೇಸು. ಎಷ್ಟು ಖುಷಿ ಅಂದರೆ ಅಕ್ಕಪಕ್ಕ ಗುಡ್ಡ, ಮಧ್ಯ ಸಣ್ಣ ರೋಡ್ ಇದೆ, ಅದರಲ್ಲಿ ನಡ್ಕೊ ಬರಬೇಕು. ಗೈಸ್, ನಮ್ಮ ಅಜ್ಜ ಏನೋ ಹೇಳ್ತಾರಂತೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಹೊಸ ಅಡ್ವೆಂಚರು. ಅದು ಸನ್ಸೆಟ್ ಟೈಮು, ಸಖತ್ತಾಗಿ ವ್ಯೂ ಇರುತ್ತೆ. ಎಲ್ಲಿ ಅಂದರೆ ಸಿರ್ಸಿಯಿಂದ 30 ಕಿಲೋಮೀಟರ್ ಆಗುತ್ತೆ. ಭೀಮನ್ ಗುಡ್ಡ ಅಂತಾರೆ. ತೋರಿಸ್ತೀನಿ, ವಿಡಿಯೋನ ಲಾಸ್ಟ್ ತನಕ ನೋಡಿ. ಅಡ್ವೆಂಚರ್ ಸಖತ್ತಾಗಿರುತ್ತೆ. ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ವ್ಯೂ ತೋರಿಸ್ತೀನಿ, ಕ್ರೇಜಿ ಮಾತ್ರ. ಈ ಭೀಮನರಿ ಗುಡ್ಡ ಇದೆಯಲ್ಲ, ಇದು ಸಮುದ್ರ ಮಟ್ಟದಿಂದ 636 ಮೀಟರಷ್ಟು ಎತ್ತರ ಇದೆ. ಅಷ್ಟು ಹೈಟಲ್ಲಿ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ, ಮತ್ತು ಅಲ್ಲಿ ಲಾಸ್ಟ್ ಎಂಡ್ ಪಾಯಿಂಟಲ್ಲಿ ತೋರಿಸ್ತೀನಿ, ತುಂಬ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇಲ್ಲಿಂದ ವ್ಯೂ ಮಾತ್ರ ಕ್ರೇಜಿ ಇರುತ್ತೆ. ಮಳೆಗಾಲದಲ್ಲಿ ಅಷ್ಟು ಕ್ಲಿಯರ್ ಆಗಿರಲ್ಲ ಸ್ಕೈ. ಈಗ ಸ್ಕೈ ಫುಲ್ ಕ್ಲಿಯರ್ ಆಗಿದೆ. ಸುಮಾರು ದೂರ ತನಕ ಕಾಣುತ್ತೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ತನಕ ಕಾಣುತ್ತೆ. ನೀವೇನಾದ್ರು ಸಿರ್ಸಿಗೆ ಬಂದು ಈ ಪ್ಲೇಸ್ ಮಿಸ್ ಮಾಡಿದ್ರಿ ಅಂದರೆ ಪಕ್ಕಾ ನೀವು ಬೇಜಾರು ಮಾಡ್ಕೊಂತೀರ. ಏನಕ್ಕಂದರೆ ಇಂಥ ಬೆಸ್ಟ್ ವ್ಯೂ ಈ ಸರೌಂಡಿಂಗ್ಸಲ್ಲಿ ಎಲ್ಲೂ ಸಿಗೋದಿಲ್ಲ. ತೋರಿಸ್ತೀನಿ ಯಾವ ಥರ ಕ್ರೇಜಾಗಿದೆ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ಈ ಥರನೇ ಅಡ್ವೆಂಚರ್ ಬಿಡ್ತಾ ಇರ್ತೀನಿ, ಸೊ ಮಿಸ್ ಮಾಡ್ಕೋಬಾರ್ದು ಅಂತ. ತುಂಬ ಹಿಡನ್ ಜಾಗಕ್ಕೆಲ್ಲ ಹೋಗ್ತಾ ಇರ್ತೀನಿ. ಬರ್ರಿ ತೋರಿಸ್ತೀನಿ ಹೆಂಗಿದೆ ಅಂತ. ಗೈಸ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಖತ್ತಾಗಿದೆ ಪ್ಲೇಸು. ಎಷ್ಟು ಖುಷಿ ಅಂದರೆ ಅಕ್ಕಪಕ್ಕ ಗುಡ್ಡ, ಮಧ್ಯ ಸಣ್ಣ ರೋಡ್ ಇದೆ, ಅದರಲ್ಲಿ ನಡ್ಕೊ ಬರಬೇಕು. ಎಷ್ಟು ಖುಷಿ ಕೊಡೋದು ಗೊತ್ತಾ ಇಂಥ ನೇಚರು. ಲೈಫಲ್ಲಿ ಒಂದು ಸರಿಯಾರು ಈ ಥರ ಹಿಂಗೆ ಗುಡ್ಡದ ಮೇಲೆ ಎಲ್ಲರೂ ಆ ಕಡೆ ಈ ಕಡೆ ತಿರುಗ್ತಾ ಇರಬೇಕು. ಮನಸ್ಸಿಗೆ ಹಗುರ ಆಗಬೇಕು ಅಂದರೆ ಇದನ್ನೇ ಟ್ರೆಕ್ಕಿಂಗ್ ಮಾಡಬೇಕು. ಆದರೆ ಇದು ಟ್ರೆಕ್ಕಿಂಗ್ ಅಲ್ಲ, ಏನಕ್ಕಂದರೆ ಕರೆಕ್ಟ್ ರೋಡೆಲ್ಲ ಮಾಡಿದ್ದಾರೆ, ಸೊ ನಡ್ಕೊಂಡು ಹೋಗ್ಬೋದು. ಈಗ ಮೇನ್ ಪಾಯಿಂಟ್ ಬಂತು, ತೋರಿಸ್ತೀನಿ. ಹಿಂಗಿದೆ ಅಂದರೆ ಮಾತಾಡಂಗಿಲ್ಲ, ಆ ಥರ ಎಲ್ಲಿ ನೋಡ್ರು ಗುಡ್ಡ ಬರತ್ ನೋಡ್ರಿ. ಈಗ ಅಲ್ಲಿ ಮೇನ್ ವ್ಯೂ ಭೀಮನಗುಡ್ಡ ವ್ಯೂ. ನಾವೀಗ ಅಲ್ಲಿಂದ ಇಳಿದು ಕೆಳಗೆ ಬಂದಿದ್ದೀವಿ ನೋಡ್ರಿ. ಇಲ್ಲೆಲ್ಲ ಪ್ಲಾಸ್ಟಿಕ್ ಬಿಸಾಕ್ ಹೋಗ್ತೀರಾ, ಅದೊಂದು ಮಾಡಬೇಡಿ ದಯವಿಟ್ಟು.
ಏನಕ್ಕಂದ್ರೆ ನಾವೇ ಮುಂದೆ ಬರೋದು ಮತ್ತೆ ಇಂಥ ಸುಂದರ ಜಾಗ ಸಿಗಲ್ಲ. ಸುತ್ತಮುತ್ತಲು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದು ಇಷ್ಟು ಹೈಟಲ್ಲಿ ಕಟ್ಟಿದ್ದಾರೆ. ಅಲ್ಲಿ ತೋರಿಸಿದೀನಿ, ಈಗ ತೋರಿಸ್ತೀನಿ ಅಲ್ಲಿ ಹೋಗಿ. ಏನು ಮಸ್ತ್ ಇದೆ ಅಂದ್ರೆ ಮಸ್ತ್ ಒಂಥರ ಫೀಲೇ ಬೇರೆ. ಅದಕ್ಕೆ ನೇಚರ್ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡು ಏನಾಗುತ್ತೆ ಅಂತ ತೋರಿಸ್ತೆ ಮುಂದೆ ಏನೇನಾಗುತ್ತೆ. ಫ್ಯಾಮಿಲಿ ಜೊತೆ ಬಂದಿದ್ದೆ. ಮಸಾಲೆ ಮಂಡಕ್ಕೆಲ್ಲ ಮಾಡ್ಕೊಂಡು ತಿಂತಾರೆ, ಸಖತ್ತಾಗಿರತ್ತೆ ನೋಡ್ರಿ. ತೋರಿಸ್ತೀನಿ ಗೈಸ್, ನಮ್ಮ ಅಜ್ಜನ ಹತ್ರ ಕೇಳೋಣ ಹಿಂಗಿದೆ ಅಂತ ಅನುಭವ. ಇಲ್ಲಿ ಬಂದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ನೆಲಕುಂದ ಉಂಚಳ್ಳಿ ಪಾಲ್ಸ್ ಹತ್ರ ಭೀಮನಗುಡ್ಡ ಹೇಳಿ ಕ್ಷೇತ್ರ. ನಾವೆಲ್ಲ ಹೋಗಿ ಕಣ್ಣು ತುಂಬ ನೋಡಿ, ಕಣ್ಣು ಮನ ನಮಗೆ ತೋಚದ ಹೋದಂಥ ಪರಿಸ್ಥಿತಿ ಆಯಿತು. ಅಲ್ಲ ನೋಡಿ ಆ ಪರಿಸರ ಇದೆಲ್ಲ ನೋಡಿ ಇಂಥ ನಮ್ಮ ಜೀವನದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಇನ್ನು ಮುಂದೂ ನೋಡ್ಲಿಕ್ಕೆ ಆಗೋದಿಲ್ಲ ಇಂಥ ಪರಿಸರವನ್ನು. ಕೆಳಗಿಂದ ಈಗ ಮೇಲೆ ಹತ್ತು ಹೋಗ್ತಾ ಇದೀವಿ. ಅಂದ್ರೆ ಜನರೆಲ್ಲ ಬಂದ್ರೆ ಸುಮಾರು ಅಲ್ಲೂ ಹೋಗ್ತಾರೆ, ಇಲ್ಲಿ ಕೆಳಗೂ ಬರ್ತಾರೆ. ಈಗ ಮೇಲೆ ಹೋಗುವ, ಮೇಲೆ ಹೋಗಿ ತೋರಿಸ್ತೆ. ಭೀಮಗಿರಿ ಗುಡ್ಡ ಎಲ್ಲ ನೋಡ್ಕೊಂಡು ವಾಪಸ್ ಹೊಂಟಿದ್ರು. ಹೆಂಗಿತ್ತು? ಮಸ್ತಿತ್ತು. ಪೂರ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಪ್ಪ. ಆದ್ರೆ ಸೆಟ್ಟಿಗೆ ಸ್ವಲ್ಪ ಮೋಡ ಜಾಸ್ತಿ ಬಂತು, ಅಷ್ಟಾಗಿ ಕ್ಲಿಯರ್ ಆಗಿ ಕಾಣ್ಲಿಲ್ಲ. ಏನಂದ್ರೆ ಮೋಡ ಅದೇ ಸನ್ಸೆಟ್ ಬಂದಿದ್ರು, ಇಲ್ಲಿ ಮಳೆ ಮೋಡ. ನೋಡುವ ಮಸಾಲೆ ಮಂಡಕ್ಕಿಲ್ಲ ಮಾಡ್ಕೊಂಡು ತಿಂದ್ರು, ಮಸ್ತ್ ಆಗ್ತದೆ. ನಮ್ಮ ಅಜ್ಜನ್ ಮಾತಾಡ್ತೀನಲ್ಲ ಈಗ ಮತ್ತೆ ತೋರಿಸುವೆ. ಅದ್ರಲ್ಲಿ ಫುಲ್ ಆಕ್ಟಿವ್ ಇದ್ದ, ಮತ್ತೆ ಫುಲ್ ಆಕ್ಟಿವ್ ಇದ್ದ. ಅಲ್ಲಿ ಹೋಗುವ, ಇಲ್ಲೆಲ್ಲರೂ ಜಾಗ ಹುಡುಕ್ತೈತೆ. ಒಳ್ಳೆ ಸ್ಪಾಟ್ ಸಿಕ್ಕ ತಕ್ಷಣ ಹೋಗುದೇ. ಒಳ್ಳೆ ಒಂದು ಬ್ಯಾಟಿಂಗ್ ಮಾಡಿ ಕೆಳಗೆ ಸಿಕ್ತೆ ಗೈಸ್. ಈಗ ಮಸಾಲೆ ಮಂಡಕ್ಕಿ ಮಾಡ್ತಾ ಇದಾರೆ. ಒಳ್ಳೆ ಇಲ್ಲೆಲ್ಲೋ ಕೆಳಗೆ ಡೌನ್ ಅಲ್ಲಿ ತೋರಿಸ್ತೀನಿ, ಮಸ್ತ್ ಇರುತ್ತೆ. ಗುಡ್ಡದಲ್ಲಿ ಮಾಡ್ತಾ ಇದಾರೆ ನೋಡ್ರಿ. ಗೈಸ್, ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಈ ಥರನೇ ಅಡ್ವೆಂಚರ್ ಬಿಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಷ್ಟೋ ತನಕ ಬಾಯ್.